ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸದ್ಯ ಕರಾವಳಿಯೆಲ್ಲೆಡೆ ಯಕ್ಷಗಾನಗಳು ನಡೀತಾ ಇದೆ. ಇದೇ ವೇಳೆ ತಡರಾತ್ರಿ ಯಕ್ಷಗಾನದಲ್ಲಿ ಮೈಕ್ ಬಳಸ್ತಾ ಇರುವ ಬಗ್ಗೆಯೂ ಕೂಡ ಆಕ್ಷೇಪಗಳು ಇದೆ. ಕೆಲವು ಕಡೆ ಮಧ್ಯರಾತ್ರಿ ನಡೀತಾ ಇದ್ದ ಯಕ್ಷಗಾನಕ್ಕೆ ಮೈಕ್ ನೆಪದಲ್ಲಿ ತಡೆ ನೀಡಿದ ಪ್ರಸಂಗಗಳು ಕೂಡ ಜರುಗಿದೆ. ಹೌದು, ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡುವುದು ತುಂಬಾ ಮುಖ್ಯ. ತಡರಾತ್ರಿ 10ರ ಬಳಿಕ ನಾಟಕ, ಯಕ್ಷಗಾನ ಮತ್ತಿತರ ಪ್ರದರ್ಶನ ಕಲೆಗಳು ಕರಾವಳಿಯಲ್ಲಿ ಸಾಮಾನ್ಯ. ಆದರೆ ಮೈಕ್ ಬಳಕೆಯದ್ದೇ ಸಮಸ್ಯೆ. ಜೋರಾಗಿ ಸದ್ದು ಮಾಡಿಕೊಂಡು ಯಕ್ಷಗಾನ, ನಾಟಕ ನಡೆಸಿದ್ರೆ ಊರವರ ನಿದ್ದೆ ನೆಮ್ಮದಿಗೂ ಭಂಗ. ಹಾಗಂತ ಯಕ್ಷಗಾನಗಳನ್ನ ಹಗಲು ಮಾಡುವಂತೆಯೂ ಇಲ್ಲ. ಇದು ಕರಾವಳಿಯಲ್ಲಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವ ಯಕ್ಷಗಾನದ ಬಹುದೊಡ್ಡ ಸವಾಲು. ತಡರಾತ್ರಿ ಯಕ್ಷಗಾನ ಆಯೋಜನೆಗೊಂಡಾಗ ಸ್ಥಳೀಯರೇ ಪೊಲೀಸರಿಗೆ ಕರೆ ಮಾಡಿ ದೂರು ಕೊಡ್ತಾರೆ. ಪೊಲೀಸ್ ಇಲಾಖೆ ಬಂದ ದೂರನ್ನ ಸ್ವೀಕರಿಸಿ ಸ್ಥಳಕ್ಕೆ ತೆರಳುತ್ತೆ. ಉಡುಪಿ ಜಿಲ್ಲೆಯ 2 ಕಡೆ ಇದು ನಡೆದಿದೆ. ಜನನಿಬಿಡ ಪ್ರದೇಶದಲ್ಲಿ ಯಕ್ಷಗಾನ ಪ್ರಸಂಗ ನಡೆಯುವಾಗ ಮೈಕ್ ಬಳಕೆ ವಿಚಾರದಲ್ಲಿ ಜನ ದೂರು ಕೊಡುವುದು ಸಾಮಾನ್ಯ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾ. ತಲ್ಲೂರು ಶಿವರಾಮ್ ಶೆಟ್ಟಿ, ಯಕ್ಷಗಾನ ಪ್ರದರ್ಶನಗಳಿಗೆ ಅಡ್ಡಿ ಆಗ್ತಾ ಇರುವ ಬಗ್ಗೆ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಆದರೆ ಈ ತನಕ ಆಯೋಜಕರು ಹಾಗೂ ಕಲಾವಿದರು ನಮಗೆ ಲಿಖಿತ ರೂಪದಲ್ಲಿ ದೂರು ಕೊಟ್ಟಿಲ್ಲ. ಲಿಖಿತ ರೂಪದಲ್ಲಿ ದೂರು ಕೊಟ್ಟರೆ ಸರ್ಕಾರದ ಗಮನಕ್ಕೆ ತರ್ತೀವಿ. ಕೋರ್ಟ್ ಈ ಬಗ್ಗೆ ನಾವು ಮನವರಿಕೆ ಮಾಡ್ತೀವಿ ಅಂತಿದ್ದಾರೆ. ಪೇಪರ್ ರೀತಿಯಲ್ಲೆಲ್ಲ ಬಂದಿದೆ, ಅಲ್ಲಿ ಗಲಾಟೆ ಆಗಿದೆ, ಇಲ್ಲಿ ಗಲಾಟೆ ಆಗಿದೆ, ಬಂದಿದೆ. ನಾವು ಪೇಪರಲ್ಲಿ ಮಾಡಿ ನೋಡಿದ ಹೊರತು ನಾವು ಬೇರೆ ಎಲ್ಲಿ ಕೂಡ ನಾವು ಅದನ್ನು ನಮಗೆ ಯಾರು ಲಿಖಿತವಾಗಿ ಯಾರು ನಮಗೆ ಕೊಡಲಿಲ್ಲ. ಲಿಖಿತವಾಗಿ ಯಾರು ನಮಗೆ ಲೆಟ್ರ್ ಕೊಡಲಿಲ್ಲ. ಆದ್ದರಿಂದ ಒಂದು ವೇಳೆ ಸಂದರ್ಭದಲ್ಲಿ ಯಾರು ಲಿಖಿತ ಕೊಟ್ಟರೆ ನಾವು ಸರ್ಕಾರದ ಗಮನಕ್ಕೆ ತಂದು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ. ನ್ಯಾಯಾಲಯಕ್ಕೆ ಮನವರಿಕೆ ಕೂಡ ಮಾಡ್ತೇವೆ. ಅದರ ಬಗ್ಗೆ ಎಲ್ಲ ಒಟ್ಟು ಆದರೆ ಯಕ್ಷಗಾನ ಕಲಾಭಿಮಾನಿಗಳು ಸಾವಿರಾರು ವರ್ಷ ಇತಿಹಾಸ ಇರುವ ಈ ಯಕ್ಷಗಾನಕ್ಕೆ ತುಂಬ ಜನ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅಂಥ ಅಭಿಮಾನಿಗಳೆಲ್ಲ ಒಟ್ಟು ಸೇರಿದರೆ ಇದು ದೊಡ್ಡ ಸಮಸ್ಯೆ ಆಗುವುದಿಲ್ಲ ಅಂತ ನನ್ನ ಅಭಿಮತ. ಅವರೆಲ್ಲ ಸೇರಿ ಇದು ಮಾಡಬೇಕು. ಅವರೆಲ್ಲ ಸೇರಿಕೊಂಡು ಇದು ಯಾಕೆ ಆಗ್ತದೆ, ಯಾವ ರೀತಿಯಲ್ಲಿ ಗಲಾಟೆ ಆಗಲಿ, ಕಾರಣ ಏನು, ಇದರ ಉದ್ದೇಶ ಏನಂತ ನಿಜವಾಗಿ ನಮಗೆ ಗೊತ್ತಿಲ್ಲ. ಆ ಉದ್ದೇಶ ಅದೆಲ್ಲವೂ ಆ ಕಲಾಭಿಮಾನಿಗಳೇ ಅದು ಕಂಡು ಹಿಡಿಬೇಕು ಅಂತ ಮಠಕ್ಕೂ ಬಂದರೆ ಆಗುವ ತೊಂದರೆ ನೀವು ಗಮನಿಸಿದ ನಮ್ಮ ಗೊಂದೆ ಯಕ್ಷಗಾನಕ್ಕೆ ಆ ಕಲೆಗೆ ತೊಂದರೆ ಪೆಟ್ಟು ಬೀಳ್ತದೆ. ಕಲೆ ಅಂತ ಹೇಳಿದ್ರೆ ನೋಡಿ, ಮೊದಲನೇ ಈಗ ಒಂದು 10 ವರ್ಷ ಹಿಂದೆ ಬೆಳಗ್ಗೆಯಿಂದ ಮಧ್ಯಾಹ್ನ ರಾತ್ರಿಯಿಂದ ಬೆಳಗ್ಗೆವರೆಗಿತ್ತು. ಈಗ ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ ಈಗೆಲ್ಲ ಮಾಧ್ಯಮದಲ್ಲಿ ಬೇಕಾದಷ್ಟು ಟಿ ವಿ ಮಾಧ್ಯಮದಲ್ಲಿ ಬರ್ತಾ ಉಂಟು, ಮತ್ತು ಲ್ಯಾಪ್ಟಾಪು, ಮೊಬೈಲು ಎಲ್ಲದರಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ ಎಲ್ಲ ನೋಡಿ ಅಷ್ಟು ಹೊತ್ತು 6 ಗಂಟೆ ಕೂತ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಈಗ ಒಂದೆರಡು ಗಂಟೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸಿನಿಮಾ ನೋಡಲಿಕ್ಕೆ 3 ಗಂಟೆ ಕೂತ್ಕೊಳ್ಳಿಕ್ಕೆ ಕಷ್ಟ ಇರುವಾಗ 6 ಗಂಟೆ ಯಕ್ಷಗಾನ ನೋಡೋದು ತುಂಬ ಕಷ್ಟ. ಅಂಥ ಸಂದರ್ಭದಲ್ಲಿ ಈಗ ಅದು ನಾವು ಒಂದು ಕಾಲಮಿತಿ ಇಡಲಿ ಕಾರಣವೇ ಅದು. ಒಂದು 8 ಗಂಟೆಯಿಂದ 12 ಗಂಟೆವರೆಗೆ ಸ್ಥಗಿತಗೊಂಡಿದ್ದಾರೆ. ಅದು ಮೊದಲೇ ಮುಗೀತದೆ ಮತ್ತು ಮಾಡಲಿಕ್ಕೆ ಬಿಡಿ. ಹೌದು, ಆದರೆ ಅಲ್ಲಿವರೆಗಾದರೂ ಜನರಿಗೆ ಒಂದು ತೊಂದರೆ ಆಗದ ಹಾಗೆ ಆ ಕಲೆ ಉಳಿಲಿಕ್ಕಾಗಿ ಈ ಮಣ್ಣಿನ ಕಲೆ ಉಳಿಸ್ಬೇಕು. ನಿಮ್ಮ ನಾನು ಎಲ್ಲರ ಕಲಾಭಿಮಾನಿಗಳಿಗೆ ಕೇಳೋದು, ಆ ಮಣ್ಣಿನ ಕಲೆ ಉಳಿಬೇಕು. ದೈವ ಕಲೆ, ದೈವಿಕವಾದ ಕಲೆ, ಆ ಕಲೆ ಅದು ದೇವಸ್ಥಾನದಲ್ಲೆಲ್ಲ ಕಲೆ ಮಾಡಲಿಕ್ಕೆ ಕಾರಣದೇ. ಎಲ್ಲಿ ಬೆಳಕು ತೋರಿಸ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ, ರಾತ್ರಿಯಿಂದ ಬೆಳಗ್ಗೆವರೆಗೆ ಯಾರು ಬೆಳಕು ತೋರಿಸ್ತಾರೆ ಅವರ ಹರಕೆ ಪೂರ್ಣವಾಗ್ತಂತ ಹಿಂದಿಂದ ಸಾವಿರಾರು ವರ್ಷ ಹಿಂದಲೇ ಬಂದದ್ದು. ಅದು ಉಳಿಸುವ ಜವಾಬ್ದಾರಿ ನಿಮ್ಮದಾಗಿತ್ತು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.